ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಶುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸಮಸ್ತ ನಾಡಿನ ಡೊಳ್ಳಿನ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯ ತಿಳಿಸುವುದೇನು ಅಂತ ಕೇಳಿದ್ರೆ, ಇದೇ ತಿಂಗಳ 30/1/2026 ವಿಜಯಪುರ ಪಟ್ಟಣದಲ್ಲಿ ಒಂದು ಡೊಳ್ಳಿನ ಕಾರ್ಯಕ್ರಮ ನಡೀತಾ ಇದೆ. ಆ ಸಮಾವೇಶಕ್ಕೆ ಪೂಜ್ಯರು, ಡೊಳ್ಳಿನ ಹಿರಿಯ ಕಲಾವಿದರು, ಅಧಿಕಾರಿಗಳು ಮತ್ತು ಎಲ್ಲ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಡೊಳ್ಳಿನ ಕಲಾವಿದರು ಅವಶ್ಯವಾಗಿ ಬರಲೇಬೇಕು ಅಂತ ಅವರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಹಿಂದೆ ನಾನು ಕೆಲವೊಂದು ಬಾರಿ ಡೊಳ್ಳಿನ ಕಲಾವಿದರಿಗೆ ವಿಷಯ ತಿಳಿಸ್ಕೊತಾನೆ ಬಂದದ್ದಾಗ್ಯದ. ಈ ಹಾಲು ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧರ ಶಿವಸ್ಥಾನದ ಡೊಳ್ಳವನ್ನು ಕಂಬಳಿ ಹಾಸಿ ಕಂಬಳಿ ಮೇಲೆ ಆ ದಿಮ್ಮನ್ನು ಇಟ್ಟು ಪೂಜಿಸಿ ಅವಾಚ್ಯ ಶಬ್ದಗಳಿಂದ ಹಾಡುವುದಾಗಲಿ, ಮಾತಾಡುವುದಾಗಲಿ, ಇನ್ನೊಬ್ಬರಿಗೆ ಟೀಕೆ ಮಾಡುವುದಾಗಲಿ, ದೇವದೇವತೆಗಳಲ್ಲಿ ನಿಂದೆದ ಮಾತು ಆಡುವುದಾಗಲಿ, ಇದು ಅತಿ ಹೆಚ್ಚಾಗಿ ಕಂಡು ಬಂದುದರಿಂದ ಇದು ಕಡಿಮೆ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನು ಹಲವಾರು ಬಾರಿ ನಾನು ತಿಳಿಸಿದ್ದೀನಿ. ನನ್ನ ವಿಡಿಯೋಗಳನ್ನು ನೋಡಿಕೊಂಡು ಬಾಗೇವಾಡಿ ಮುದುಕಣ್ಣ ಮಾಸ್ತರವರು ಹೇಳುವಂಥ ಮಾತಿನೊಳಗೆ ಇದು ಸತ್ಯ ಐತಿಲ್ಲ, ಅವರು ಹೇಳೋದು ಕರೆ ಐತಿ ಅಂತಕ್ಕಂಥ ಭಾವನೆಗಳನ್ನು ವಿಚಾರ ಮಾಡಿಕೊಂಡು ಕೆಲವೊಂದು ಮೇಳಗಳು ಈ ಕೆಟ್ಟ ವಿಚಾರಗಳನ್ನ ಬಿಟ್ಟು ಒಳ್ಳೆಯ ವಿಚಾರದಿಂದ ಹಾಡ್ಕೊತ ಹೊಂಟಾರ ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳ್ತಿರ್ತಕ್ಕಂಥ ವಿಷಯ. ಇನ್ನು ಕೆಲವೊಂದು ಮೇಳಗಳು ನಾವು ಹೇಳೋ ಮಾತು ಕೇಳಿದರೂ ಕೂಡ ಅದಕ್ಕೆ ಗಮನ ಕೊಡಲಾರ್ದೇ ತಮ್ಮದೇ ಆಗಿರ್ತಕ್ಕಂಥ ಒಂದು ನಿಟ್ಟಿನೊಳಗೆ ಯಥಾಮಟ್ಟಿಗೆ ಮೊದಲು ಹೆಂಗೆ ಹಾಡ್ತಿದ್ರು ಹಂಗೆ ಹಾಡ್ಕೊತ ಹಂಗೆ ಮಾತಾಡ್ಕೊತಾನೆ ಬಾಯಿಗೆ ಬಂದಿರತಕ್ಕಂಥ ಶಬ್ದಗಳನ್ನು, ಜನರು ಹಿಡಿಸಲಾರ್ದಂಥ ಮಾತುಗಳನ್ನು ಆಡೋದ್ರ ಮೂಲಕ ಕಾರ್ಯಕ್ರಮವನ್ನು ನಡೆಸ್ಕೊತಾ ಹೊಂಟಿದ್ದಾರೆ. ಅವರಿಗೆ ನಾನು ಇದೇ ಬಾರಿ ಈ ಅವಾಚ್ಯ ಶಬ್ದಗಳನ್ನು ಹಾಡುವುದಾಗಲಿ, ಮಾತಾಡೋದಾಗಲಿ, ಮಾತಾಡ್ತಿರ್ತಕ್ಕಂಥ ಕಲಾವಿದರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಕಟ್ಟು ನಿರ್ಧಾರವನ್ನು ತಗೊಂಡು ನಾನು ತಯಾರಾಗಿದ್ದೆ. ಮತ್ತು ಸಮಾಜದ ಹಿರಿಯರು ಮತ್ತು ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಮುದುಕಣ್ಣ ಮಾಸ್ತರ ಇದೊಂದು ಬಾರಿ ಎಲ್ಲ ಡೊಳ್ಳಿನ ಕಲಾವಿದರನ್ನು ಕರೆಸಿ ಇದೊಮ್ಮೆ ತಿಳುವಳಿಕೆ ಮಾತನ್ನು ಹೇಳೋನು. ಈ ಮಾತು ಕೇಳಿ ಒಳ್ಳೆಯ ದಾರಿ ಹಿಡಿದ್ರು ಅಂದ್ರೆ ಒಳ್ಳೆಯದೇ ಆಯಿತು. ಮತ್ತು ನಾವು ಹೇಳಂಗೆ ಹೇಳಿದೇವಿ, ಅವ್ರು ಮತ್ತೆ ಯಥಾಮಟ್ಟಿಗೆ ತಮ್ಮ ಕೆಲಸ ತಾವು ಮಾಡಿದರು ಅಂದ್ರೆ ನಮ್ಮ ಕೆಲಸ ನಾವು ಮಾಡೋನು, ನಿನ್ನ ಕೆಲಸಕ್ಕೆ ನಾವು ಎದೆ ತಟ್ಟಿ ನಿಂದಿರ್ತೇವೆ ಅಂತೇಳಿ ಎಲ್ಲ ಹಿರಿಯ ಕಲಾವಿದರು ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ಎಲ್ಲ ಸಮಾಜದ ಹಿರಿಯರು ಕೂಡ ನನ್ನ ಜೊತೆ ಫೋನ್ ಮುಖಾಂತರ ನೀವು ಮಾಡೋ ಕೆಲಸ ಒಳ್ಳೆಯದೈತಿ, ನೀವು ಯಾವಾಗ ಕರಿತೀರಿ ಕರೀರಿ, ನೀವು ಕರೆದಾಗ ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ಎಲ್ಲ ಸಮಾಜದ ಹಿರಿಯರು ಕೂಡ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ಇಷ್ಟೇ ಅಲ್ಲ, ಅಧಿಕಾರಿಗಳು ಕೂಡ ನನ್ನ ಜೊತೆಯಲ್ಲಿ ಮಾತಾಡ್ಯಾರ. ಪೊಲೀಸ್ ಅಧಿಕಾರಿಗಳು DYSP ಸಾಹೇಬ್ರನ್ನ ಹಿಡ್ಕೊಂಡು PSI ಸಾಹೇಬರು ಮತ್ತು ಹಲವಾರು ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಮುದುಕಣ್ಣ ಮಾಸ್ಟರ್ ನೀವು ಮಾಡುವಂಥ ಕೆಲಸ ಒಳ್ಳೆಯದೈತಿ, ನೀವು ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ರಿ, ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾವು ಕೂಡ ನಿಮ್ಮ ಜೊತೆ ಭಾಗಿಯಾಗ್ತೇವೆ, ಒಳ್ಳೆಯದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ನನಗೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅವು ವಿಡಿಯೋ ಕೂಡ ನನ್ನ ಹತ್ರ ಅದಾವೆ. ಆ ಪೊಲೀಸ್ ಅಧಿಕಾರಿಗಳ ವಿಡಿಯೋಗಳನ್ನು ನಾನು ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳಿದ್ರೆ, ಅವರು ಒಂದು ಸರ್ಕಾರಿ ಒಂದು ಹುದ್ದೆದೊಳಗೆ ಇರೋ ಕಾರಣ ಅವ್ರಿಗೇನಾದರೂ ಮುಂದೆ ತೊಂದರೆಗಳಾಗಬಾರ್ದು, ಅವ್ರ ಹೆಸರಿಗೆ ಕಪ್ಪಿ ಚುಕ್ಕೆಯನ್ನು ತರುವಂಥ ಕೆಲಸ ನಾವು ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು
ಅವರು ಮಾತಾಡಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಭಾಷೆ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ಮಾತ. ಪೊಲೀಸರು ಅವರು ತಮ್ಮ ಭಾಷೆದೊಳಗೆ ಈ ಕಲಾವಿದರಿಗೆ ಟೀಕೆಯನ್ನು ಮಾಡಿದ್ದಾರೆ. ಅದನ್ನು ನಾವು ಹಾಕಿದೇವೆ, ಅಪ್ಲೋಡ್ ಮಾಡಿದ್ನಿ ಅಂದ್ರೆ ತಮ್ಮ ಮಾನ ಮರ್ಯಾದೆ ಏನದಲ್ಲ ಅದು ಎಲ್ಲ ಹರಾಜಾಗುವಂಥ ಒಂದು ನಿಟ್ಟಿನೊಳಗೆ ಅಂತಿಂಥ ಶಬ್ದಗಳನ್ನು ಬಳಸಿ ಮಾತಾಡ್ಯಾರ. ಅದಕ್ಕೆ ನಾನು ತಮ್ಮ ಎದುರಿಗೆ ತರಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವೆಲ್ಲ ನಾನು ಸೇಫ್ಟಿ ಇಟ್ಕೊಂಡೀನಿ. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕರೆಗೆ ವಿಜಯಪುರದಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗಿಯಾಗಿ ಹಿಂದೆ ನಾವು ಏನೋ ತಪ್ಪು ಮಾಡಿದ್ದೇವೆ, ಇನ್ನು ಮುಂದೆ ನಾವು ಆ ತಪ್ಪನ್ನು ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಮುಂದೆ ಒಳ್ಳೆಯ ಒಂದು ದಾರಿ ಹಿಡಿದಿದ್ದೇ ಕರೆ ಆದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಹೇಳೋದು ಕೇಳಿನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದೇ ಅವ್ರು ಏನು ಮಾಡ್ತಾರ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಬರಲಾರ್ದೇ ನಿಮ್ಮ ಕೆಲಸ ನೀವು ಮುಂದೆ ಹರಿಸಿದ್ದೇ ಕರೆ ಆದ್ರೆ ನಮ್ಮ ಕೆಲಸ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಮುಂದೆ ಹರಿಸ್ತೀನಿ, ನಿಮಗೊಂದು ದಂಡಿಗೆ ಹಚ್ಚಿಸ್ತೀನಿ ಅಂತಕ್ಕಂಥ ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾನು ಇದೇ ಸರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಯಾರಾಗಿದ್ದೆ. ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ್ಕೊಂಡು ನಾನು ಕರೆಸಿ ಮುದ್ಕಣ ಮಾಸ್ತರ್ ಇದೊಂದು ಸರಿ ಅವಕಾಶ ಕೊಡ್ರಿ, ಇದೊಂದು ಸರಿ ಅವಕಾಶ ಕೊಟ್ಟೇವಂದ್ರೆ ಮುಂದಿನ ಸರಿ ನಮಗೆ ಜಬರ್ದಸ್ತಾಗಿ ನಾವು ಅವ್ರಿಗೆ ಒಂದು ದಂಡಿಗೆ ಹಚ್ಚಲಾಕೆ ಬರ್ತದೆ ಅಂತಕ್ಕಂಥ ಮಾತನ್ನು ನನಗೆಲ್ಲರೂ ಬೆಂಬಲ ಕೊಟ್ಟಾಗ ಮತ್ತು ಅವ್ರ ಮಾತು ಮೀರಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದೊಂದು ಸರಿ ನಾನು ಹಿಂದಕ್ಕೆ ಸರಿದೀನಿ. ಆದ್ರೆ ನೀವು ಯಾವುದೇ ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಲಾರ್ದೇ ನಿಮ್ಮ ಕೆಲಸ ನೀವು ಮಾಡ್ಕೊತ ಹೋಗಿದ್ದೇ ಕರೆ ಆದ್ರೆ ನಾವು ಮಾಡುವಂಥ ಕೆಲಸಕ್ಕೆ ಇವರು ವಿರೋಧಿಗಳದಾರ. ಇವರು ನಮ್ಮ ಕೆಲಸದ ಇವ್ರಿಗೆ ಮನಸ್ಸಿಗೆ ಬಂದಿಲ್ಲ, ಇವರು ತಾವು ಮಾಡೋ ಕೆಲಸನೇ ಬರೋಬ್ಬರಿ ಅಂತೇಳಿ ಹೊಂಟಾರ. ತಿಳ್ಕೊಂಡು ಮುಂಬರುವ ಒಂದು ದಿನಗಳಲ್ಲಿ ಅವ್ರ ಕೆಲಸ ಅವ್ರು ಹೆಂಗೆ ಮಾಡ್ತಿರ್ತಾರೆ ಹಂಗೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಒಂದು ಪೂಜ್ಯರಿಗೆ ಕ್ಷಮೆ ಮಾಡಿಕೊಂಡು ನಾವು ಇಲ್ಲಿವರೆಗೆ ಮಾಡಿದ ತಪ್ಪಾಗ್ಯದ, ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತಕ್ಕಂಥ ವಿಷಯ ಇಟ್ಕೊಂಡು ಒಳ್ಳೆ ದಾರಿ ಹಿಡಿದ್ರಿ ಅಂದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ಕಾರ್ಯಕ್ರಮಕ್ಕೆ ನಾವು ಬರಲಿ ಅಂತೇಳಿ ನನ್ನದೊಂದು ವಿಷಯ ಅದ. ವಿಜಯಪುರದಲ್ಲಿ ಆ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಮತ್ತೊಮ್ಮೆ ಆ ತಾರೀಕು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಕೇಳ್ಕೊರಿ. ಇದೇ ತಿಂಗಳ 30/1/2026 ಶುಕ್ರವಾರ ದಿನ ಆಗ್ತದೆ. ಸ್ಥಳ ಯಾವಲ್ಲಿ ಅಂತ ಕೇಳಿದ್ರೆ ವಿಜಯಪುರದಲ್ಲಿ ಮಧ್ಯಭಾಗದಲ್ಲಿ ಹಳೆಯ ತಹಶೀಲ್ದಾರ್ ಆಫೀಸಿನ ಎದುರುಗಡೆ ಇರ್ತಕ್ಕಂಥ ಸರ್ಕಾರಿ ನೌಕರರ ಒಂದು ಸಂಘದ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಿರುವ ಜಿಲ್ಲಾಧಿಕಾರಿಗಳ ಕಚೇರಿಯ ಹತ್ತಿರ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ಬರಬೇಕು. ಇದೊಂದು ಒಳ್ಳೆಯ ಕಾರ್ಯಕ್ರಮ ತಿಳ್ಕೊಂಡು ತಾವೆಲ್ಲರೂ ತಪ್ಪದೆ ಭಾಗಿಯಾಗಿ ಒಂದು ಒಳ್ಳೆಯ ಒಂದು ಗುರುಗಳ ಮಾರ್ಗದಲ್ಲಿ ನಾವು ನೀವೆಲ್ಲರೂ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ